out of all the vehicles we are getting highest range in Nano. ARA rating, ARA claim range is 200 kilometers. ಎಸ್ ಇವಾಗ ಹಾಕೋಣ ಅದನ್ನ. ಇವಾಗ ಸ್ಪೋರ್ಟ್ಸ್ ಮಾಡೆಲ್ ಇದೀವಿ. ಎಸ್ ಆಲ್ರೆಡಿ ಸ್ಪೋರ್ಟ್ಸ್ ಮಾಡಲ್ ಇದೀವಿ ಅಂಡ್ ಎಸ್ ಕೂಡ ನೋಡಬಹುದಲ್ಲಿ ನೀವು. ಈ ಲೆಸ್ ಅಂತ ಚೇಂಜ್ ಆಗಿದೆ. Yes. ನೋಡಿ ಎಷ್ಟು ಬೇಗ ಆಕ್ಸಿಲರೇಷನ್ ತಗೊಂತಾ ಇದೆ ವೆಹಿಕಲ್ ಅಂತ. ಕ್ವಿಕ್ ಆಕ್ಸಿಲರೇಷನ್ 60 to 90 minutes ಅಲ್ಲಿ full charge ಆಗುತ್ತೆ. Electric vehicles are meant as of today understood as a city drive vehicle. And for a city drive in Karnataka traffic or any other state also, the kind of size it carries, the kind of movement what you will have easy to zip around in city driving conditions. ಆರಾಮಾಗಿ ಯಾವುದೇ ಸಂಧಿ ಗುಂದಿಲ್ಲ ಆರಾಮಾಗಿ ಹೋಗಬಹುದು. ಏನು ಟೆನ್ಷನ್ ಇಲ್ಲ. ಪಾರ್ಕಿಂಗ್ ಅಂತೂ ತಲೆನೋವೇ ಇಲ್ಲ. ಹೈ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಇವತ್ತು ನಾನು ಒನ್ ಆಫ್ ದಿ ಟೈನಿಯೆಸ್ಟ್ ಮತ್ತೆ ಮೋಸ್ಟ್ ಅಫೋರ್ಡಬಲ್ ಕಾರ್ನ ಓಡಿಸ್ತಾ ಇದ್ದೀನಿ. ಇದನ್ನ ನೋಡ್ತಿದ್ದಂಗೆ ಗೊತ್ತಾಗ್ತಿರುತ್ತೆ ಲೇಔಟ್ ಎಲ್ಲ. ಇದು ನ್ಯಾನೋ ಅಂತ ಹೇಳಿ, ಬಟ್ ನೀವು ಗೆಸ್ ಮಾಡಿದ್ ಕರೆಕ್ಟೇ. ಬಟ್ ಇದು ನಾರ್ಮಲ್ ನ್ಯಾನೋ ಅಲ್ಲ, ಇದು ಎಲೆಕ್ಟ್ರಿಕ್ ನ್ಯಾನೋ. ಸೊ ಎಲೆಕ್ಟ್ರಿಕ್ ನ್ಯಾನೋ ಹೇಗಪ್ಪ, ಇದು ಮುಂಚೆನೆ ಇತ್ತ 2024 ಲಾಂಚ್ ಆಗ್ತಿರೋದು ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅದಕ್ಕಿಂತ ಮುಂಚೆನೆ ನ್ಯಾನೋ ಎಲೆಕ್ಟ್ರಿಕ್ ವರ್ಷನ್ ಇತ್ತು. ಸೊ ಅದು ಹೇಗೆ ಅದೆಲ್ಲ ತಿಳಿಸ್ಕೊಡೋಕ್ಕೋಸ್ಕರ ನಮ್ಮ ಜೊತೆಗೆ ಸ್ಯಾಮ್ ಅವ್ರು ಇದ್ದಾರೆ. ಸೊ ಈ ಒಂದು ಸೆಲ್ಲಿಂಗ್ ಏನು ಮಾಡ್ತಾ ಇದ್ದಾರೆ, ನ್ಯಾನೋ ಆಗಿರ್ಬೋದು ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಸೆಲ್ಲಿಂಗಲ್ಲಿ ಇವ್ರದ್ದು ಕಂಪನಿ ಬಂದು ಇಡೀ ಒಂದು ಬ್ಯಾಂಗ್ಳೂರಲ್ಲೇ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಆಮೇಲೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ನ್ಯಾನೋ ಬಗ್ಗೆ, ಎಲೆಕ್ಟ್ರಿಕ್ ನ್ಯಾನೋ ಬಗ್ಗೆ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಅದ್ರ ಬಗ್ಗೆ ತಿಳ್ಕೊಂಬಿಡೋಣ. ಸ್ಯಾಮ್ ಬ್ರೋ, ವೆಲ್ಕಮ್ ಟು ಅವರ್ ಚಾನಲ್. ನಿಮಗೆ ಹೇಗಿದ್ದೀರಾ? ನಮಸ್ಕಾರ, ಆರಾಮು. ಹೇಗಿದ್ದಾರೆ ಬೆಂಗಳೂರು, ಕರ್ನಾಟಕ ಎಲ್ಲ? ಪ್ರತಿಯೊಬ್ಬರು ಚೆನ್ನಾಗಿದ್ದಾರೆ. ತುಂಬ ನಮ್ಮ ಚಾನಲಲ್ಲಿ ಎಸ್ಪೆಷಲಿ ಈ ಥರ ಯುನೀಕ್ ಕಾರ್ಸ್ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಇಷ್ಟಪಡ್ತಾ ಇರ್ತಾರೆ. ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ಸೊ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಒಂದು ಡೌಟ್ ಇರ್ಬೋದು, ಎಲೆಕ್ಟ್ರಿಕ್ ನ್ಯಾನೋ ಮುಂಚೆ ಇತ್ತಾ ಇಲ್ವಾ, ಇದೇನು ಹೊಸಾದ ಅಥವಾ ಇದೇನಾದರೂ ಬೈ ಚಾನ್ಸ್ ಕನ್ವರ್ಟ್ ಮಾಡಿದಾರ, ನಾರ್ಮಲ್ ಡೀಸೆಲ್ ಕಾರ್ನ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡಿದಾರ? ಅಲ್ಲ, ಇದ್ಯಾವುದೂ ಗಾಡಿನ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡಿರೋದೇ ಆಗಿರ್ಲಿ, ಪೆಟ್ರೋಲ್ ಇಂದಾಗ್ಲಿ ಡೀಸೆಲ್ ಇಂದಾಗ್ಲಿ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡಿಲ್ಲ. ದೀಸ್ ಆರ್ ಆಲ್ ಪ್ಯೂರ್ ಎಲೆಕ್ಟ್ರಿಕ್ ಕಾರ್ ಓನ್ಲಿ. ಓಕೆನಾ? ಸೊ ಬೇಸಿಕಲಿ ಇದರಿಂದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ನಿಮ್ಮೆಲ್ಲರಿಗೂ ತಿಳಿಸ್ಕೊಡಕ್ಕೆ ನಂಗೆ ತುಂಬಾ ಇಷ್ಟ ಇದೆ. ಇದನ್ನ ಜಯಮ್ ನಿಯೋ ಅಂತ ಹೇಳಿ ಒಂದು ಕಂಪನಿ. ಸೊ ಬಿಫೋರ್ ನೆಕ್ಸಾನ್ ಇವಿ, ಟಿಗೋರ್ ಇವಿ ಅದೆಲ್ಲ ಲಾಂಚ್ ಆಗಕ್ಕೆ ಮುಂಚೆ ಜಯಮ್ ನಿಯೋ ಅವರು ಇನ್ ಜಾಯಿಂಟ್ ಕೊಲಾಬರೇಷನ್ ವಿತ್ ಟಾಟಾ, ದೇ ವಾಂಟೆಡ್ ಟು ಎಕ್ಸ್ಪೆರಿಮೆಂಟ್ ಆನ್ ಟಾಟಾ ನ್ಯಾನೋ ಎಲೆಕ್ಟ್ರಿಕ್ ಕಾರ್ಸ್. ಓಕೆ, ಸೊ ಹಂಗಾಗಿ ದೇ ಕಮ್ ಟು ಅ ಡಿಸಿಷನ್ ಇನ್ ದಿ ಇಯರ್ 2016 ದಟ್ ನಾವೊಂದು 750 ಗಾಡಿಗಳನ್ನ ರೆಡಿ ಮಾಡೋಣ. ವಿ ವಿಲ್ ಗಿವ್ ಇಟ್ ಔಟ್ ಟು ಫ್ಲೀಟ್ ಓನರ್ಸ್ ಅಂಡ್ ಆಲ್ ದಿ ಲಾರ್ಜ್ ಸ್ಕೇಲ್ ಕಾರ್ಪೊರೇಟ್ ಕಂಪನಿ ಓನರ್ಸ್ ಫಾರ್ ದ ಎಂಪ್ಲಾಯಿ ಮೂವ್ಮೆಂಟ್ ಅಂತ, ಆಸ್ ಅ ಪಾರ್ಟ್ ಆಫ್ ದಿ ಟ್ರಯಲ್. ಹೆಂಗಿದೆ, ಹೌ ಇಸ್ ದ ಎಲೆಕ್ಟ್ರಿಕ್ ಮಾರ್ಕೆಟ್ ಅಂತ ನೋಡೋಣ ಅಂತ. ಸೊ 2016 ಅಲ್ಲಿ ಆ ಮೋಟಿವ್ ಇಂದ ಜಯಮ್ ನಿಯೋ ಅನ್ನೋ ಕಂಪನಿ ಟಾಟಾ ಮೋಟರ್ಸ್ ಜೊತೆ ಜಾಯಿಂಟ್ ಕೊಲಾಬರೇಷನ್ ಮಾಡಿ they have come out with this idea and started off with the process. 2016 ಅಲ್ಲಿ process ಸ್ಟಾರ್ಟ್ ಆಗಿದ್ದು 2019 ಎಂಡಿಂಗ್ ಅಲ್ಲಿ ಕಂಪ್ಲೀಟ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ, ಗಾಡಿ ರೆಡಿ ಆಗುತ್ತೆ. 2020 ನಲ್ಲಿ ಗಾಡಿ ರೋಲ್ ಔಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ಈಸ್ ಅ ವೆರಿ ಲಕ್ಕಿ ಥಿಂಗ್. 2020 ನಲ್ಲಿ ಒಂದು ಐಡಿಯಾ ಏನ್ ಮಾಡಿದ್ರು, ಆ ಐಡಿಯಾನ ಕನ್ವರ್ಟ್ ಮಾಡ್ಬಿಟ್ಟು ಮುಂದೆ ಹೊರಿಸಿ ದೇ ಹ್ಯಾವ್ ಕಂಪ್ಲೀಟೆಡ್ ಇಟ್. ಅಂಡ್ 2020 ಆ ವೆಹಿಕಲ್ ನ ರೋಡ್ ಮೇಲೆ ತರಂಗ್ ಮಾಡಿದ್ದಾರೆ. ದಟ್ ಈಸ್ ಒನ್ ಗ್ರೇಟ್ ಥಿಂಗ್. ಬಟ್ ಒಂದು ಅನ್ಫಾರ್ಚುನೇಟ್ಲಿ ಅವ್ರ ಬ್ಯಾಡ್ ಲಕ್ಕಿಗೆ ಮತ್ತೆ ಹೋಲ್ ಆಫ್ ದ ಗ್ಲೋಬಲ್ ಬ್ಯಾಡ್ ಲಕ್ಕಿಗೆ ನಮಗೊಂದು ಪ್ಯಾಂಡಮಿಕ್ ಅಂತ ಎಲ್ಲರಿಗೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು, ವಿಚ್ ವಾಸ್ ಕೋವಿಡ್. ಸೊ ಈ ವೆಹಿಕಲ್ ನ ಮಾಡಿದ ಮೇನ್ ಇಂಟೆನ್ಷನ್ is for corporate fleet owners and for corporate employees. Okay na? So ಒಂದು ಟ್ರಯಲ್ ಫೇಸ್ ಅಲ್ಲಿ ಟ್ರಯಲ್ ಮಾಡೋಣ ಅಂತ ಮಾಡಿರೋದನ್ನ ಟ್ರಯಲ್ ಮಾಡಕ್ ಆಗ್ಲೇ ಇಲ್ಲ. ಯಾಕಂದ್ರೆ 2020 ನಲ್ಲಿ ಲಾಕ್ ಡೌನ್ ಬಂದಿರೋದ್ರಿಂದ ಎಲ್ಲ ಕಂಪ್ನೀಸ್ ಆಗಿರ್ಬೋದು, ಎಲ್ಲಾರ್ದು ಜನದ ಮೂವ್ಮೆಂಟ್ ಆಗಿರ್ಬೋದು, ಎಲ್ಲ ಸ್ಟಾಪ್ ಆಯ್ತು. ಸೊ ಈ ವೆಹಿಕಲ್ ಏನ್ ಇಂಟೆನ್ಷನ್ ಇಂದ ಲಾಂಚ್ ಮಾಡಬೇಕು ಅಂತ ಮಾಡಿದ್ರು, ಆ ಕಂಪ್ಲೀಟ್ ಇಂಟೆನ್ಷನ್ ಆಗ್ಲಿಲ್ಲ. ಬಟ್ ದಿಸ್ ಹ್ಯಾಸ್ ಆಲ್ ಕೈಂಡ್ಸ್ ಆಫ್ ಸರ್ಟಿಫಿಕೇಶನ್, ARA, ಗವರ್ಮೆಂಟ್ ಅಪ್ರೂವಲ್ಸ್ ಅಂಡ್ ಆಲ್ ಅದರ್ ನೆಸೆಸರಿ ರಿಕ್ವೈರ್ಮೆಂಟ್ ಥಿಂಗ್ಸ್ ಆರ್ ಅವೈಲಬಲ್ ವಿತ್ ದಿಸ್ ಬಿಕಾಸ್ ದಿಸ್ ಇಸ್ ಫ್ರಮ್ ಜಯಮ್ ನಿಯೋ. ಹಾಗೆ ಇನ್ನೊಂದು ವೀಕ್ಷಕರೇ, ಇವ್ರೇನು ಹೇಳ್ತಾ ಇದ್ರು, ಜಯಮ್ ನಿಯೋ ಅಂತ ಹೇಳಿ, ಜಯಮ್ ಆಟೋಮೋಟಿವ್ಸ್ ಅಂತ ಹೇಳಿ ಅವ್ರದ್ದು ಕಂಪನಿ. ಸೊ ಅವರು ಬಂದು ಅದರ ಓನರ್ ಬಂದ್ಬಿಟ್ಟು ಆನಂದ್ ಅಂತ ಹೇಳಿ, ಅವರು ಒನ್ ಆಫ್ ದಿ ಫೇಮಸ್ ಫಾರ್ಮುಲಾ ರೇಸರ್ ಆ್ಯಕ್ಚುಲಿ ಅವರು. ಸೊ MRFಗೆ ಅವರು ರೇಸಿಂಗ್ ಮಾಡ್ತಾರೆ ಆ್ಯಂಡ್ ಅವರು ನ್ಯಾಷನಲ್ ಚಾಂಪಿಯನ್ಶಿಪ್ ಕೂಡ ತಗೊಂಡಿದ್ದಾರೆ. ಸೊ ಆ ಒಂದು ರೇಸಿಂಗಲ್ಲಿ ಆ್ಯಂಡ್ ಈಸ್ ವೆರಿ ಎಂಥೂಸಿಯಾಸ್ಟ್ ಅಬೌಟ್ ಕಾರ್ಸ್. ಅವರು ಸುಮಾರಷ್ಟು ಮಾಡಿಫಿಕೇಶನ್ಸ್ ಮಾಡಿದ್ದಾರೆ ಫಾರ್ ಟಾಟಾ ಓನ್ಲಿ ಆ್ಯಂಡ್ ಆಲ್ಸೋ ಫಾರ್ ಅದರ್ಸ್ ಆಲ್ಸೋ. ತುಂಬ ದೊಡ್ಡ ಕಂಪನಿ, ಅದ್ರ ಬಗ್ಗೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಆ್ಯಂಡ್ ಇವಾಗ ಈ ಒಂದು ನ್ಯಾನೋ ಓಡಿಸ್ತಾ ಇದ್ದೀನಲ್ಲ, ನೀವು ನೋಡ್ಬೋದು ಈ ಒಂದು ಗೇರ್ ಲಿವರ್ ಕೂಡ ಎಷ್ಟು ನೀಟಾಗಿದೆ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿ ಆಟೋಮೆಟಿಕ್ ಆಗಿ ಡ್ರೈವ್ ಆಗ್ತಾ ಇದೆ. ಇವಾಗ ಹಾಕೋಣ ಅದನ್ನ. ಇವಾಗ ಸ್ಪೋರ್ಟ್ಸ್ ಮಾಡೆಲ್ ಇದೀವಿ.
ಎಸ್, ಆಲ್ರೆಡಿ ಸ್ಪೋರ್ಟ್ಸ್ ಮಾಡಲ್ ಇದೀವಿ ಅಂಡ್ ಎಸ್ ಕೂಡ ನೋಡ್ಬೋದಲ್ಲಿ ನೀವು. ಈ ಲೆಸ್ ಅಂತ ಚೇಂಜ್ ಆಗಿದೆ. ಎಸ್ 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 ನೋಡಿ ಎಷ್ಟು ಬೇಗ ಆಕ್ಸಿಲೇಷನ್ ತಗೊಂತಾ ಇದೆ ವೆಹಿಕಲ್ ಅಂತ. ಕ್ವಿಕ್ ಆಕ್ಸಿಲರೇಷನ್ ನೋಡ್ತಿರ್ಬೋದು ವೀಕ್ಷಕರೇ. ಖಂಡಿತವಾಗ್ಲೂ ಈ ಒಂದು ಕಾರ್ನ ಇಂಟೀರಿಯರ್ ನೋಡಿದ್ಮೇಲೆ, ಡ್ರೈವಿಂಗ್ ಎಲ್ಲ ನೋಡಿದ್ಮೇಲೆ, ಸೊ ಈ ಒಂದು ಕಾರ್ ಯಾವ ರೀತಿ ಇದೆ, ಎಷ್ಟು ವೆಹಿಕಲ್ಸ್ ಇದೆ, ಏನು ಪ್ರೈಸಲ್ಲಿ ಇದೆ, ಎಷ್ಟು ರೇಂಜ್ ಕೊಡುತ್ತೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ಹೇಳಿ ಕಾಯ್ತಾ ಇರ್ತೀರಾ. ಇವಾಗ ಇವರ ಒಂದು ಏನು ಶೋರೂಮ್ ಇದೆ, ಶೋರೂಮ್ ಕಮ್ ಒಂದು ಸರ್ವಿಸ್ ಸೆಂಟರು ಇವ್ರದ್ದು. ಸೊ ಅಲ್ಲಿಗೆ ಹೋಗೋಣ. ಅಲ್ಲಿ ಸುಮಾರಷ್ಟು ಕಾರ್ಸ್ನ ಪಾರ್ಕ್ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಳ್ಳೋಣ, ಎಷ್ಟು ವೆಹಿಕಲ್ಸ್ ಇದೆ, ಏನು ಪ್ರೈಸಲ್ಲಿ ಇದೆ ಅಂತ ಹೇಳಿ. ಬನ್ನಿ ಇವಾಗ ಡೈರೆಕ್ಟಾಗಿ ಇವರ ಒಂದು ಶೋರೂಮ್ಗೆ ಹೋಗ್ಬಿಡೋಣ. ವೀಕ್ಷಕರೇ, ಆಟೋ ಮಿನಿಸ್ಟ್ರಿಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಯಾವೆಲ್ಲ ವೆಹಿಕಲ್ಸ್ ಇದೆ ಅಂತ ಹೇಳಿ ಓವರ್ವ್ಯೂ ಕೊಟ್ಬಿಡ್ತೀನಿ. ನೋಡ್ತಿರ್ಬೋದು ಇಟುವಾ ಇದೆ, ಇಟುವಾ ಪ್ಲಸ್ ಇದೆ, ವೆರಿಟೋ ಇದೆ, ಆ್ಯಂಡ್ ನಾವು ಡ್ರೈವ್ ಮಾಡಿದಂತಹ ನ್ಯಾನೋ ಕೂಡ ಇದೆ. ಸುಮಾರಷ್ಟು ವೆಹಿಕಲ್ಸು ಅದು ನಿಮಗೆ ಓವರ್ವ್ಯೂ ಕೊಡ್ತೀವಿ. ಲಕ್ಸುರಿ ವೆಹಿಕಲ್ಸ್ ಕೂಡ ಡೀಲ್ ಮಾಡ್ತಾರೆ ಇವರು. ಸೊ ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ತೊಗೊಂಡ್ಬಿಡೋಣ. ಆಟೋ ಮಿನಿಸ್ಟ್ರಿ ಬಗ್ಗೆ ಹೇಳಿ ಬ್ರೋ. ಯಾ, ಸೊ ನಾವು ಬೇಸಿಕಲಿ ವಿ ಹವ್ ಬೀನ್ ಇನ್ ದ ಇಂಡಸ್ಟ್ರಿ ಫಾರ್ ಆಲ್ಮೋಸ್ಟ್ 10 ವರ್ಷದಿಂದ ನಾವು ಇಂಡಸ್ಟ್ರಿ ಇದ್ದೀವಿ. ಪ್ರೀ ಓನ್ ಕಾರ್ ಇಂಡಸ್ಟ್ರಿನಲ್ಲಿ ನಾವು ವೆಹಿಕಲ್ಸ್ನ ಪರ್ಚೇಸ್ ಮಾಡ್ತೀವಿ, ರೀಸೇಲ್ ಮಾಡ್ತೀವಿ. ಬಲ್ಕ್ ಆಗು ಈ ಥರ ಕಾರ್ಪೊರೇಟ್ ಕಂಪ್ನೀಸಿಂದ ತೊಗೊತೀವಿ, ಕಸ್ಟಮರ್ಸಿಂದ ತೊಗೊತೀವಿ ಬಲ್ಕ್ ಆಗಿ, ಆಮೇಲೆ ರೀಸೇಲ್ ಎಂಡ್ ಕಸ್ಟಮರ್ಸಿಗೆ ಮಾಡ್ತೀವಿ. ಇವಾಗ 2021 ಇಂದ ಮೇಜರಾಗಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೂ ಕೈ ಹಾಕಿದ್ದೀವಿ. ಏನಕ್ಕಂದರೆ ಅಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋದ್ರಿಂದ ವಿ ಆರ್ ಆಲ್ಸೋ ಇಂಟು ಎಲೆಕ್ಟ್ರಿಕ್ ವೆಹಿಕಲ್ಸ್ ಆ್ಯಂಡ್ ದಟ್ ಇಸ್ ಆಲ್ಸೋ ಒನ್ ಆಫ್ ಅವರ್ ಮೇನ್ ಪಾಯಿಂಟ್ ಆಫ್ ಫೋಕಸ್ ಇವತ್ತಿನ ದಿವಸ. ಅಥವಾ ಬಿಟ್ಟರೆ ನಾವು ಮೇನ್ಲಿ ಪ್ರೀಮಿಯಂ ಕಾರ್ ಡೀಲರ್ಸ್. ನೀವು ನೋಡಬಹುದು ನಮ್ಮ ಆಲ್ಮೋಸ್ಟ್ ಒಂದು 14 ವೆಹಿಕಲ್ಸ್ ಪ್ರೀಮಿಯಂ ಕಾರ್ ಸ್ಟಾಕಲ್ಲಿ ಇದೆ. ಇವಾಗ ಕರೆಂಟ್ಲಿ ಬರೀ ಒಂದು ನಿಲ್ಸ್ಕೊಂಡಿದೆ, ಮೇನ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ತೋರ್ಸೋಣ ಅಂತ ಹೇಳಿ. ಸೊ ವಿ ಆರ್ ಇನ್ ಟು ದಿಸ್ ಇಂಡಸ್ಟ್ರಿ ಫ್ರಮ್ 10 years. ನಾವು ಅಲ್ಲದೆ ಕಾರ್ ಡೀಟೇಲಿಂಗ್, ಕಾರ್ ಪಾಲಿಶಿಂಗ್, ಸೆರಾಮಿಕ್ ಕೋಟಿಂಗ್, PPF ಆ ಥರದ್ದೆಲ್ಲ ಎಂಡ್ ಟು ಎಂಡ್ ಸರ್ವಿಸ್. ಇಟ್ ಈಸ್ ನಾಟ್ ಜಸ್ಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ವಿತ್ ಅಸ್. ವಿ ಬಿಲ್ಡ್ ಅ ರಿಲೇಷನ್ಶಿಪ್ ವಿತ್ ದ ಕಸ್ಟಮರ್ಸ್. ದಟ್ ಇಸ್ ವಾಟ್ ವಿ ಡೂ ಅಟ್ ಆಟೋ ಮಿನಿಸ್ಟ್ರಿ. ಸೊ ಆಟೋಮೊಬೈಲ್ ಫೀಲ್ಡಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ದಾರೆ, ಪ್ಯಾಷನಿಂದ ಮಾಡ್ತಿದ್ದಾರೆ ಈ ಒಂದು ಬಿಸ್ನೆಸ್ನ. ಸ್ಟಾರ್ಟ್ ಮಾಡೋಣ. ತುಂಬ ಜನ ಸ್ಟಾರ್ಟಿಂಗಲ್ಲಿ ನ್ಯಾನೋ ನೋಡೋಕೆ ಇಷ್ಟಪಡ್ತಾ ಇರ್ತೀರಾ. ಸೊ ನ್ಯಾನೋ ಬಗ್ಗೆ ತಿಳ್ಕೊಂಬಿಡೋಣ. ಎಷ್ಟು ಓನರು, ಕಂಪ್ಲೀಟಾಗಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ನೋಡ್ತಿರ್ಬೋದು ಕಸ್ಟಮರ್ಸ್ ಕೂಡ ತುಂಬ ಜನ ಚೆಕ್ ಮಾಡ್ತಿದ್ದಾರೆ ನ್ಯಾನೋ ವೆಹಿಕಲ್ಸ್ನ. ಬ್ರೋ ಹೇಳಿ, ಎಷ್ಟು ವೆಹಿಕಲ್ಸ್ ನ್ಯಾನೋ ಅವೈಲೇಬಲ್ ಇದೆ ನಿಮ್ಮ ಹತ್ರ? ನ್ಯಾನೋ ಆ್ಯಕ್ಚುಲಾಗಿ ಬ್ರದರ್ ನಾವು ತೊಗೊಂಡಿದ್ದು ಟೋಟಲಿ 75 ವೆಹಿಕಲ್ಸ್. 75 ವೆಹಿಕಲ್ಸ್ ಆಲ್ರೆಡಿ 50 ವೆಹಿಕಲ್ಸ್ ಹ್ಯಾವ್ ಸೋಲ್ಡ್ ಇಟ್ ಪ್ಯಾನ್ ಇಂಡಿಯಾ ಟು ಮಲ್ಟಿಪಲ್ ಡೀಲರ್ಸ್ ಆ್ಯಂಡ್ ಎವ್ರಿಬಡಿ ಎಲ್ಸ್. ಆ್ಯಂಡ್ ಕರೆಂಟ್ಲಿ 25 ವೆಹಿಕಲ್ಸ್ ನಾನು ರೀಟೇಲ್ ಕಸ್ಟಮರ್ಸಿಗೆ ಅಂತ ತಂದಿರೋದು ಆಚೆ. 25 ವೆಹಿಕಲ್ಸಲ್ಲಿ ಆಲ್ಮೋಸ್ಟ್ 13-14 ವೆಹಿಕಲ್ಸ್ ಪ್ಲಸ್ ನಾನು ಸೇಲ್ ಮಾಡಿದ್ದೀನಿ. ಐ ಆಮ್ ಜಸ್ಟ್ ಲೆಫ್ಟ್ ಔಟ್ ವಿತ್ ಅಬೌಟ್ 10 to 11 ವೆಹಿಕಲ್ಸ್ ವಿತ್ ಮೀ ರೈಟ್ ನಾವು. ಅದು ಕಂಟಿನ್ಯೂ ಬುಕಿಂಗ್ ಆಗ್ತಾ ಇದೆ. ಬೆಳಿಗ್ಗೆ ನಾವು ಒಂದು 2 ಡೆಲಿವರಿಯಿಂದ ಹೋಪಲ್ಲಿ ಇದ್ವಿ. ಆಲ್ರೆಡಿ ಇವಾಗ 4 ವೆಹಿಕಲ್ಸ್ಗೆ ಬುಕಿಂಗ್ ಆಗಿದೆ. ಇನ್ನೂ ಒಂದು 2-3 ಕಸ್ಟಮರ್ ಇವಾಗ ಬರ್ತಾ ಇದ್ದಾರೆ. ಕಂಟಿನ್ಯೂ ಬುಕಿಂಗ್ ಆಗ್ತಾ ಇದೆ. ಸೊ ಇಟ್ ಇಸ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಸ್. ನೀವು ಎಷ್ಟು ಬೇಗ ಬಂದು ವೆಹಿಕಲ್ ನೋಡ್ಕೊಂಡು ತೊಗೊಂಡು ಹೋಗ್ತೀರಾ ಅಷ್ಟು ಒಳ್ಳೇದು ನಿಮಗೆ. ಸೂಪರ್ ಸರ್. ಹಾಗೆ ಈ ವೆಹಿಕಲ್ಲು ಎಷ್ಟು ಓನರು, ಎಷ್ಟು ಕಿಲೋಮೀಟರ್ ಡ್ರಿವನ್ನು, ಸೊ ರೇಂಜ್ ಏನಿರುತ್ತೆ ಇದ್ರ ಬಗ್ಗೆ ತಿಳಿಸಿ. ಎಸ್, ಸೊ ಬೇಸಿಕಲಿ ನನ್ನ ಹತ್ರ 0 kilometers ಇಂದ ಸ್ಟಾರ್ಟ್ ಆಗಿ 7,500 ಕಿಲೋಮೀಟರ್ ವರೆಗೂ ಓಡಿರೋ ವೆಹಿಕಲ್ಸ್ ನಮ್ಮ ಹತ್ರ ಅವೈಲೇಬಲ್ ಇದಾವೆ. ಸೊ ಇದರಲ್ಲಿ ರೇಂಜ್ ಅಂತ ಒಂದು ಕ್ವೆಶನ್ ಬಂದಾಗ, ಔಟ್ ಆಫ್ ಆಲ್ ದ ವೆಹಿಕಲ್ಸ್ ವಾಟ್ ಯು ಸಿ ಹಿಯರ್, ನನ್ನ ಹತ್ರ ಇಷ್ಟೊಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ನೀವು ನೋಡ್ತಾ ಇದ್ದೀರಾ. ಔಟ್ ಆಫ್ ಆಲ್ ದ ವೆಹಿಕಲ್ಸ್ ವಿ ಆರ್ ಗೆಟಿಂಗ್ ಹೈಯೆಸ್ಟ್ ರೇಂಜ್ ಇನ್ ನ್ಯಾನೋ. ARA rating, ARA claim range is 200 kilometers. But practical now test ಮಾಡಿರೋಂಥ ರೇಂಜ್ ಬಂದ್ಬಿಟ್ಟು 160-165 kilometers ಇದೆ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಜಸ್ಟ್ ಮೊನ್ನೆ ಸ್ಯಾಟರ್ಡೆ ಸಂಡೇ 2 days ಒಂದೇ ಚಾರ್ಜಲ್ಲಿ ನಾನು ವೆಹಿಕಲ್ ಯೂಸ್ ಮಾಡಿದ್ದೀನಿ. ನಾರ್ಮಲ್ ಸಿಟಿ ಡ್ರೈವಿಂಗ್ ಕಂಡೀಷನ್, ಫಾಸ್ಟಾಗಿ ಓಡಿಸಿದ್ದೀನಿ, ಸ್ಲೋ ಆಗಿ ಓಡಿಸಿದ್ದೀನಿ. 160 kilometers, 161 kilometers ಓಡಿಸಿದ್ದೀನಿ ಓಡೋನಲ್ಲಿ. ಇನ್ನ 11% ಬ್ಯಾಟ್ರಿ ಉಳ್ಕೊಂಡಿದೆ ಗಾಡೀಲಿ. ಸೊ ನೀವೇ ಯೋಚನೆ ಮಾಡಿ ಎಷ್ಟು ಬರುತ್ತೆ ರೇಂಜು ಅಂತ. ಅಶೋರ್ಡ್ ಇಸ್ 160-165 ಇಸ್ ಅಶೋರ್ಡ್ ರೇಂಜ್ ವಾಟ್ ವಿ ಗೆಟ್ ಆನ್ ದ ಕಾರ್. ಸೂಪರ್ ಸರ್. ಎಷ್ಟು ಕೆಪಾಸಿಟಿ ಬರುತ್ತೆ ಬ್ಯಾಟ್ರಿ, ಇದು ಬ್ಯಾಟ್ರಿ ಎಲ್ಲಿದೆ ಸ್ವಲ್ಪ ಅದ್ರ ಬಗ್ಗೆ ತಿಳಿಸಿ. ಎಸ್, ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಅಗೇನ್. 17.7 kilowatt ಬ್ಯಾಟ್ರಿ ಇಸ್ ವಾಟ್ ವಿ ಗೆಟ್ ಇನ್ ದ ಕಾರ್. ಈ ಹಿಂದ್ಗಡೆ ಡೋರ್ ಓಪನ್ ಮಾಡಿ. ಸೊ ಇದು ಬ್ಯಾಟ್ರಿ ನೋಡ್ತಿರ್ಬೋದು ವೀಕ್ಷಕರೇ. ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ ಡ್ರೈವರ್ ಆಸ್ ವೆಲ್ ಆಸ್ ಪ್ಯಾಸೆಂಜರ್ ಸೀಟ್ ಕೆಳಗಡೆ ಬರುತ್ತೆ. ನೋಡ್ತಿರ್ಬೋದು 17.7 kilowatt. ಟಾಟಾ ಟಿಯಾಗೋ ನಾವೇನು ಇವತ್ತು 12 ಲಕ್ಷ ಹೊಸ ಗಾಡಿ ಇದೆ. ನೀವು ಸೆಕೆಂಡ್ಸಲ್ಲಿ ತೊಗೊಳಕ್ ಹೋದ್ರೂ 10 ಲಕ್ಷ 9 ಲಕ್ಷ ಕಡಿಮೆ ಗಾಡಿ ಸಿಗ್ತಾ ಇಲ್ಲ. ಆಮೇಲೆ ಸೆಕೆಂಡ್ಸಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಜಾಸ್ತಿ ಅವೈಲೇಬಲ್ ಕೂಡ ಇಲ್ಲ. ಹೌದು. ಟಾಟಾ ಟಿಯಾಗೋಗೆ 19 kilowatt ಬ್ಯಾಟ್ರಿ ಬರುತ್ತೆ. ಇದಕ್ಕೆ 17.7 kilowatt. ಓಕೆ. ಇಟ್ ಈಸ್ ಮೋರ್ ಆರ್ ದ ಸೇಮ್ ಥಿಂಗ್. ಇಟ್ ಈಸ್ ಲೈಕ್ ಡ್ರೈವಿಂಗ್ ಅ ಟಾಟಾ ಟಿಯಾಗೋ
of a smaller size itself. Yes, Same battery capacity what we are getting. Battery capacity 17.7 kilowatt. Motor ಬಂದ್ಬಿಟ್ಟು ನೋಡಿ ಕೆಳಗಡೆ ಇದೆ. It is a 15 kilowatt motor. What we get ಮೋಟರ್ ಬಂದು ಕೆಳಗಡೆ ಇದೆ. by Kirloskar. Nothing is Chinese on the car. It's all made in India, proudly for the Indians. ಎಸ್. ಸೊ ಚಾರ್ಜಿಂಗ್ ಎಲ್ಲಿ ಮಾಡೋದು ತೋರಿಸ್ತೀನಿ ನೋಡಿ. ಸೊ ಬೇಸಿಕಲಿ ಚಾರ್ಜಿಂಗ್ ಅಂದ್ರೆ ಎರಡು ತರ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ತೋರಿಸ್ತೀನಿ, ನೋಡ್ತಾ ಇದ್ದೀರಾ ಇಲ್ಲಿ. ಇದು ಬಂದ್ಬಿಟ್ಟು AC ಚಾರ್ಜರ್, ಹೋಮ್ ಚಾರ್ಜಿಂಗ್ ಆರ್ ಸ್ಲೋ ಚಾರ್ಜಿಂಗ್ ಅಂತೀವಿ. ಇದು ಓಪನ್ ಮಾಡಿದ್ರೆ ನಾವು ಚಾರ್ಜರ್ ಕೊಟ್ಟಿರ್ತೀವಿ ಗಾಡಿ ಜೊತೆಗೆ. ನಿಮ್ಮ ಮನೇಲಿ ನಾರ್ಮಲ್ ಆಗಿ ಡೈಲಿ ನೈಟ್ ಪ್ಲಗ್ ಇನ್ ಮಾಡಿ ಆಟೋಮ್ಯಾಟಿಕ್ ಕಟ್ ಆಫ್ ಆಗುತ್ತೆ. 100% ಆದಾಗ ಆಟೋಮ್ಯಾಟಿಕ್ ಕಟ್ ಆಫ್ ಆಗುತ್ತೆ. ನೀವು ಬೆಳಿಗ್ಗೆ ಎದ್ದ ಮೇಲೆ ನೀವು ಚಾರ್ಜಿಂಗ್ ನ ಡಿಸ್ಕನೆಕ್ಟ್ ಮಾಡಬಹುದು. ಇದು AC ಚಾರ್ಜಿಂಗ್ ಆರ್ ಸ್ಲೋ ಚಾರ್ಜಿಂಗ್, ಹೋಮ್ ಚಾರ್ಜಿಂಗ್ 15 amps ಸಾಕೆಟ್ ಕನೆಕ್ಟ್ ಆಗೋಂಥದ್ದು. ಇದು ಬಂದ್ಬಿಟ್ಟು ಇಲ್ಲೇ ನೋಡ್ತಾ ಇದೀವಿ, ಇದು DC ಚಾರ್ಜಿಂಗ್ ಆರ್ ಫಾಸ್ಟ್ ಚಾರ್ಜಿಂಗ್ ಅಂತೀವಿ. ಇದು ಪವರ್ ಚಾರ್ಜಿಂಗ್ ಸ್ಟೇಷನ್ಸ್, ಬೆಸ್ಕಾಮ್ ಆಗಿರಬಹುದು, ಟಾಟಾ ಚಾರ್ಜಿಂಗ್ ಸ್ಟೇಷನ್ಸ್ ಆಗಿರ್ಬೋದು, ಈ ತರ ಎಲ್ಲ ಫಾಸ್ಟ್ ಚಾರ್ಜಿಂಗ್ ಇರಲ್ಲಿ DC ಚಾರ್ಜರ್ ಯೂಸ್ ಮಾಡ್ತೀವಿ. ಸೊ ಬೇಸಿಕಲಿ ಸ್ಲೋ ಚಾರ್ಜಿಂಗ್ 0 ಇಂದ 100% 6 hours ಅಲ್ಲಿ ಆಗುತ್ತೆ. ಈ ಚಾರ್ಜಿಂಗ್ ಫಾಸ್ಟ್ ಚಾರ್ಜಿಂಗ್ ಬಂದ್ಬಿಟ್ಟು 60 to 90 minutes ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ನೋಡ್ಬೋದು ವೀಕ್ಷಕರೇ, ಎರಡು ಚಾರ್ಜರ್ ಕೂಡ ಅಂದ್ರೆ ಸಾಕೆಟ್ಸ್ ಕೂಡ ಇಲ್ಲೇ ಇದೆ. ಸೊ ಈಸಿಯಾಗಿ ನೀವು ಚಾರ್ಜ್ ಮಾಡ್ಬೋದು. ವೈರ್ ಇಲ್ಲಿ ಕನೆಕ್ಟ್ ಮಾಡಿ ಜಸ್ಟ್ ಹಿಂಗ್ ಕ್ಲೋಸ್ ಮಾಡಿ ಬಿಡಿ, ಬೆಳಿಗ್ಗೆ ಎದ್ಬಿಟ್ಟು ವೈರ್ ತೆಕ್ಕೊಳ್ಳಿ ಅಷ್ಟೇ. ಸರ್ ಇದು ಎಷ್ಟು ಓನರ್ ವೆಹಿಕಲ್ಲು, ಸೊ ಹಾಗೆ ಎಷ್ಟು ಕಿಲೋಮೀಟರ್ ಡ್ರಿವನ್ ಇವೆಲ್ಲ ಸೊ ಆಲ್ರೆಡಿ ಹೇಳಿದ್ದೀರಾ. ಸೊ 7000 ಕಿಲೋಮೀಟರ್ ಒಳಗಡೆ ಇರ್ತವೆ ಅಂತ ಹೇಳಿ. ಎಸ್, 0 ಇಂದ 7000 ಕಿಲೋಮೀಟರ್ಸ್. ನಾವು ಡ್ರೈವಲ್ಲಿ ಇದ್ದಾಗ ನಾನು ಎಕ್ಸ್ಪ್ಲೇನ್ ಮಾಡಿದೆ ಜಯಮ್ ನಿಯೋ ಬಗ್ಗೆ ಒಂದು ಹಿಸ್ಟ್ರಿ. ಆಮೇಲೆ 2020 ಬಂತು ವೆಹಿಕಲ್ಸ್, ಏನಕ್ಕೆ 0 ಕಿಲೋಮೀಟರ್ ಓಡಿರೋ ವೆಹಿಕಲ್ಸ್ ಇದೆ ನನ್ನ ಹತ್ರ ಅಂತ ಒಂದು ಎಕ್ಸ್ಪ್ಲನೇಷನ್ ಚಿಕ್ಕದಾಗಿ ಕೊಟ್ಟೆ ನಾನು. ಸೊ ಹಂಗಾಗಿ ನಮ್ಮ ಹತ್ರ 0 ಇಂದ ಹಿಡ್ಕೊಂಡು 7000, 7500 ವರೆಗೂ ಓಡಿರೋ ವೆಹಿಕಲ್ಸ್ ಅವೈಲೇಬಲ್ ನಮ್ಮ ಹತ್ರ ಇದೆ. ಓಕೆನಾ? ಇವಾಗ ಓನರ್ಶಿಪ್ ಡೀಟೇಲ್ಸಿಗೆ ಬಂತಪ್ಪ ಅಂತಂದ್ರೆ ಇವೆಲ್ಲ ವೆಹಿಕಲ್ಸ್ ಸೆಕೆಂಡ್ ಓನರ್ ವೆಹಿಕಲ್ಸ್. ಸೆಕೆಂಡ್ ಓನರ್ ಏನಕ್ಕಂತ ನಿಮ್ಮ ಮೈಂಡಲ್ಲಿ ಇರ್ಬೋದು, ಎಲ್ಲ ವೆಹಿಕಲ್ಸ್ ಏನಕ್ಕಪ್ಪ ಸೆಕೆಂಡ್ ಓನರ್, ಯಾರಾದ್ರೂ ಮುಂಚೆ ಪರ್ಚೇಸ್ ಮಾಡಿದಾರಾ ಇದನ್ನ, ಏನು ಕತೆ ಅಂತ. ದ ರೀಸನ್ ವೈ ಇಟ್ ಇಸ್ ಸೆಕೆಂಡ್ ಓನರ್ ಇಸ್, ಈ ವೆಹಿಕಲ್ಸ್ ನಿಮಗೆ ನಾನು ಮುಂಚೆ ಇಂಟೆನ್ಷನ್ ಹೇಳಿದ್ದು ಕ್ರಿಯೇಟ್ ಮಾಡಿದ ಜಯಮ್ ನಿಯೋ ಅವರು ವಿತ್ ಅನ್ ಇಂಟೆನ್ಷನ್ ಆಫ್ ಗಿವಿಂಗ್ ಇಟ್ ಔಟ್ ಟು ಫ್ಲೀಟ್ ಓನರ್ಸ್. ಸೊ ಬೆಂಗಳೂರಲ್ಲಿ ಒನ್ ಆಫ್ ದ ಫ್ಲೀಟ್ ಓನರ್ ಹ್ಯಾಡ್ ಪಿಕ್ಡ್ ಅಪ್ 75 vehicles which have been all picked up by us as of today for reselling. ಸೊ ಅವ್ರ ವೆಹಿಕಲ್ ತಗೊಂಡಾದ್ಮೇಲೆ ಅವ್ರದ್ದೇನೋ ಸ್ವಲ್ಪ ಪಾರ್ಟ್ನರ್ಶಿಪ್ದು ಸ್ವಲ್ಪ ಕನ್ಫ್ಯೂಷನ್ ಇರೋದ್ರಿಂದ ದೇ ಶಟ್ ದ ಕಂಪನಿ. ಸೊ ಫ್ರಮ್ ಜಯಮ್ ದೇ ಹ್ಯಾಡ್ ಟೇಕನ್ ಇಟ್ ಆನ್ ದೇರ್ ಕಂಪ್ನಿ ನೇಮ್, ದಟ್ ಈಸ್ ವೈ ದೇರ್ ಕಂಪ್ನಿ ವಾಸ್ ಸೆಕೆಂಡ್ ಓನರ್ ಅಂಡ್ ನಾವು ನೀವು ತಗೊಳ್ಳೋರೆಲ್ಲ ಥರ್ಡ್ ಓನರ್ ಆಗ್ತೀರಾ ವೆಹಿಕಲ್ನ. ದಟ್ ಕ್ಲಾರಿಟಿ ಆಲ್ಸೋ ಐ ಆಮ್ ಗಿವಿಂಗ್ ಯು ಇಟ್ ಸೆಲ್ಫ್. ಸೂಪರ್ ಸರ್. ಈ ಒಂದು ಟಾಟಾ ನ್ಯಾನೋಗಳು ಎಷ್ಟು ಪ್ರೈಸಲ್ಲಿ ಸಿಗ್ತಾ ಇದಾವೆ? ಟಾಟಾ ನ್ಯಾನೋ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,75,000 ಇಂದ ನಮ್ಮ ಹತ್ರ ಅವೈಲೇಬಲ್ ಇದೆ. ಗೋಯಿಂಗ್ ಅಪ್ ಟು 4.5 lakh ಪ್ರೈಸ್ ಟ್ಯಾಗ್ ವಾಟ್ ವಿ ಹ್ಯಾವ್ ಅವೈಲೇಬಲ್ ವಿತ್ ಅಸ್ ರೈಟ್ ನೌ ಇನ್ ಸ್ಟಾಕ್. ಸ್ಟಾಕ್ಸ್ ನಾನು ನಿಮಗೆ ಹೇಳ್ದಂಗೆ ಕಂಟಿನ್ಯೂ ಆಗಿ ತಗೊಂಡು ಹೋಗ್ತಾ ಇದ್ದಾರೆ ಜನ. 1 ಗಾಡಿ 2 ಗಾಡಿ 3 ಗಾಡಿ, ಒಬ್ಬರು ಬಂದ್ಬಿಟ್ಟು ನನಗೆ ನನ್ನ ಫ್ಯಾಮಿಲಿ ರಿಲೇಟಿವ್ಸಿಗೆ ಬೇಕು ಅಂದ್ರೆ 3 ಗಾಡಿ ತಗೊಂಡೋದು ನೆನೆ ನಮ್ಮ ಹತ್ರ. ಸೊ ಆ ಥರ ನಾವು ಸೇಲ್ಸ್ ಮಾಡ್ತಾ ಇದ್ದೀವಿ ಬಿಕಾಸ್ ಇಟ್ ಇಸ್ ಇನ್ ಹೈ ಡಿಮ್ಯಾಂಡ್. ಬಿಕಾಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆರ್ ಮೆಂಟ್ ಆಸ್ ಆಫ್ ಟುಡೇ ಅಂಡರ್ಸ್ಟುಡ್ as a city drive vehicle and for a city drive in Karnataka traffic or any other state also, the kind of size it carries, the kind of movement what you will have, easy to zip around in city driving conditions. ಆರಾಮಾಗಿ ಯಾವುದೇ ಸಂದಿಗುಂದಿಲು ಆರಾಮಾಗಿ ಹೋಗ್ಬೋದು, ಏನು ಟೆನ್ಷನ್ ಇಲ್ಲ. ಪಾರ್ಕಿಂಗ್ ನಂತೂ ತಲೆನೋವೇ ಇಲ್ಲ. ಎಲ್ಲಿ ಜಾಗ ಸಿಗತ್ತೋ ಒಂದು ಚಿಕ್ಕದಾಗಿ ಒಂದು 3 ಬೈಕ್ಗೆ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಸಿಕ್ಕರು ಅಲ್ಲಿ ಆರಾಮಾಗಿ ನುಗ್ಗಿಸ್ಬಿಟ್ಟು ಹೋಗ್ತಾ ಇರ್ಬೋದು. ದಟ್ ಈಸ್ ಹೌ ಕನ್ವೀನಿಯಂಟ್ ಇಟ್ ಇಸ್. ಸೂಪರ್ ಸರ್. ಹಾಗೆ ನೋಡ್ತಿರ್ಬೋದು ವೀಕ್ಷಕರೇ, ಎಲ್ಲ ವೆಹಿಕಲ್ ಕಂಡೀಷನ್ ಕೂಡ ಅಷ್ಟೇ ಬ್ರ್ಯಾಂಡ್ ನ್ಯೂ ಥರ ಇದೆ. ಈವನ್ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಎಷ್ಟು ಇಂಚ್ ಅಲಾಯ್ ವೀಲ್ ಟೈರ್ ಬರುತ್ತೆ ಅಂತ ಹೇಳೋದಾದರೆ ನಿಮಗೆ 13 ಇಂಚ್ 12 ಇಂಚ್ ಬರುತ್ತೆ. ನೋಡ್ತಿರ್ಬೋದು 12 ಇಂಚ್ ಟೈರ್ ಬರುತ್ತೆ ಇದರಲ್ಲಿ. ಸೊ ಆಲ್ ಬ್ರ್ಯಾಂಡ್ ನ್ಯೂ ಟೈರ್ಸು. ಹಾಗೆ ಬೂಟ್ ಸ್ಪೇಸ್ ಕೂಡ ಬರುತ್ತೆ ಇದರಲ್ಲಿ. ಎಸ್, ಐ ಶೋ ಯು ದ ಬೂಟ್ ಸ್ಪೇಸ್. 2 ಹ್ಯಾಂಡ್ ಬ್ಯಾಗ್ನ ಇಟ್ಕೊಬೋದು ನೀವು. ಇಲ್ಲ, ಡಫಲ್ ಬ್ಯಾಗ್ಸ್ನ ಆರಾಮಾಗಿ ಒಂದು 3-4 ಡಫಲ್ ಬ್ಯಾಗ್ಸ್ ಇಟ್ಕೋಬಹುದು. ಮೇಲ್ಗಡೆನೂ ಇಡ್ಬೋದು, ನೀವು ಮೇಲ್ ಕೂಡ ಇಡ್ಬೋದು. ಸ್ಪೀಕರ್ಸ್ ಕೂಡ ಬರುತ್ತೆ. ಸೊ ನಿಮಗೆ ನ್ಯಾನೋ ಬಂದ್ಬಿಟ್ಟು ಫಸ್ಟ್ ಟೈಮ್ ಈ ವೀಲ್ ನೋಡ್ತಾ ಇರ್ತೀರಾ ನಮ್ಮ ಚಾನಲಲ್ಲಿ. ಸೊ ಹಾಗಾಗಿ ಡೀಟೇಲಾಗಿ ತೋರಿಸ್ತಾ ಇದ್ದೀವಿ. ನೆಕ್ಸ್ಟ್ ಬೇರೆ ಯಾವ ವೆಹಿಕಲ್ಸ್ ಇದೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಜೊತೆಗೆ ಸೇವಿಂಗ್ಸ್ ಪಾರ್ಟ್ ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇವರು. ಎಸ್, ಸೇವಿಂಗ್ಸ್ ಬಗ್ಗೆ ಒಳ್ಳೆ ಕ್ವೆಶನ್ ರೇಸ್ ಮಾಡಿದ್ರಿ ನೀವು, ಅದನ್ನ ಆನ್ಸರ್ ಮಾಡ್ತೀನಿ ನೋಡಿ. ಸೊ ಬೇಸಿಕಲಿ ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ ನಿಮಗೆ. ನಾನು ಸ್ವತಃ 1 year ಇಂದ ಆಲ್ಮೋಸ್ಟ್ 1 year ಇಂದ ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡ್ತಾ ಇದ್ದೀನಿ. ಪರ್ ಚಾರ್ಜಿಂಗಿಗೆ ನ್ಯಾನೋ ಆಗಿರ್ಬೋದು, ವರಿಟೋ ಆಗಿರ್ಬೋದು, E2O ಪ್ಲಸ್ ಆಗಿರ್ಬೋದು, 50 to 60 rupees ಪರ್ ಚಾರ್ಜ್. 0 ಇಂದ ಚಾರ್ಜ್ ಮಾಡಿದ್ರೆ ನೀವು ಡೈಲಿ 0 ತಂದ್ಬಿಟ್ಟು ಗಾಡಿ ನಿಲ್ಸಲ್ಲ. ಒಂದ್ ದಿವಸ 50 ಇರುತ್ತೆ, ಒಂದ್ ದಿವಸ 30 ಉಳ್ಕೊಂಡಿರುತ್ತೆ. ಸೊ ನಿಮಗೆ ಆವ್ರೇಜ್ ಕನ್ಸಂಪ್ಷನ್ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ
1000 1500 1000 to 1500 rupees ವೇರಿಯೇಷನ್ ನಿಮ್ಮ ಎಲೆಕ್ಟ್ರಿಸಿಟಿಲಿ ಬರ್ತಾ ಇದೆ. ನೀವು ಇವತ್ತಿನ ದಿವಸ ಡೀಸೆಲ್ ಪೆಟ್ರೋಲ್ ಕಾರ್ ಹಾಕೊಂಡು ಓಡಿಸ್ತೀನಿ ಡೈಲಿ ಅಪ್ಪ ಅಂದ್ರೆ 2 ದಿವಸಕ್ಕೆ ಮಿನಿಮಮ್ 1000 ರೂಪಾಯಿ ಪೆಟ್ರೋಲ್ ಡೀಸೆಲ್ ಹೋಗ್ತಾ ಇದೆ. ಹೌದು. ತಿಂಗಳಿಗೆ 1000 ರೂಪಾಯಿ ಖರ್ಚು ಮಾಡೋದು ಹೇಗಿದೆ, ದಿವಸಕ್ಕೆ 1000 ರೂಪಾಯಿ ಖರ್ಚು ಮಾಡೋದು ಹೇಗಿದೆ, ಮೇಜರ್ ವೇರಿಯೇಷನ್ ಇದೆ. ಸೊ ನಾನೇ ಪರ್ಸನಲಿ ಕ್ಲೋಸ್ ಟು 20,000 rupees ಪರ್ ಮಂತ್ ಸೇವಿಂಗ್ ಮಾಡ್ತಾ ಇದ್ದೀನಿ ಆನ್ ಫ್ಯೂಯಲ್ ಎಕ್ಸ್ಪೆನ್ಸಸ್ ಬೈ ಯೂಸಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಡ್ವಾಂಟೇಜ್ ಇದೆ, ಇಟ್ಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಒಂದ್ಸಲಿ ತಗೊಳ್ಳೋದು ಟೆನ್ಷನ್ ಫ್ರೀ. ಮೇಂಟೆನೆನ್ಸ್ ಏನೋ ಬರುತ್ತೆ, ಮೇಂಟೆನೆನ್ಸ್ ಖರ್ಚು ಇಲ್ಲ, ಮಿನಿಮಲ್ ಮೇಂಟೆನೆನ್ಸ್ ಅಲ್ಲಿ ಏನು ಬರುತ್ತೆ, ಶಾಕ್ ಅಬ್ಸರ್ವರ್ಸ್ ಗ್ರೀಸಿಂಗ್ ಆಗಿರ್ಬೋದು, ಬೇಸಿಕ್ ನಿಮಗೆ ಡೋರ್ ಗ್ರೀಸಿಂಗ್ ಆಗಿರ್ಬೋದು, ಸ್ಮಾಲ್ ಥಿಂಗ್ಸ್ ವಿಚ್ ಇಸ್ ದೇರ್ ಔಟ್ಸೈಡ್ ಇನ್ ದ ವೆಹಿಕಲ್. ದೇರ್ ಇಸ್ ನೋ ಮೆಕ್ಯಾನಿಕಲ್ ಮೇಂಟೆನೆನ್ಸ್, ಇಂಜಿನ್ ಮೇಂಟೆನೆನ್ಸ್, ಇಂಜಿನ್ ಆ ಥರದ್ದು ಏನೂ ಇಲ್ಲ, ಎಲ್ಲದರಲ್ಲೂ ಸೇವಿಂಗ್ಸ್ ನಿಮಗೆ. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ರಿ. ಎಷ್ಟು ಯೂನಿಟ್ ಖರ್ಚಾಗುತ್ತೆ? ಸೊ ಒಂದ್ಸಲಿ ಫುಲ್ ಚಾರ್ಜ್ ಮಾಡಿದ್ರೆ ಎಷ್ಟು ಯೂನಿಟ್ ಖರ್ಚಾಗುತ್ತೆ? ಕ್ಲೋಸ್ ಟು 10 to 13 units ಡಿಪೆಂಡಿಂಗ್ ಆನ್ ವೆಹಿಕಲ್ ಟು ವೆಹಿಕಲ್. ಲೈಕ್ ಈ ವರಿಟೋ ಸ್ವಲ್ಪ ಜಾಸ್ತಿ ಯೂನಿಟ್ಸ್ ತಗೊಳುತ್ತೆ, E2O ಪ್ಲಸ್ ಆಲ್ಸೋ ಹ್ಯಾಸ್ ದ ಸೇಮ್ ಮೋಟರ್, ಸ್ವಲ್ಪ ಜಾಸ್ತಿ ಯೂನಿಟ್ಸ್ ತಗೊಳುತ್ತೆ, ನಾನು ಸ್ವಲ್ಪ ಕಮ್ಮಿ ಯೂನಿಟ್ಸ್ ತಗೊಳುತ್ತೆ. ದಿಸ್ ಇಸ್ 23 BHP ಕಾರ್ ನಾನು ವಾಟ್ ವಿ ಹ್ಯಾವ್. ಓಕೆನಾ? ಸೊ ಯೂನಿಟ್ಸ್ ವೇರೀಸ್ ಫ್ರಮ್ ಕಾರ್ ಟು ಕಾರ್, ಐ ಮೀನ್ ಮಾಡೆಲ್ ಟು ಮಾಡೆಲ್. ಸಿಂಪಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ 10 ಯೂನಿಟ್ಸ್ಗೆ 7 rupees ಪರ್ ಯೂನಿಟ್ ಅಂತ ತಗೊಂಡ್ರು ಕೂಡ 70 rupees ಆಗುತ್ತೆ. 70 rupeesಗೆ ಯು ಕ್ಯಾನ್ ಟ್ರಾವೆಲ್ ಅಪ್ ಟು 160 to 170 ಕಿಲೋಮೀಟರ್ ಅಂತ ಹೇಳಿದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಸೇವಿಂಗ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ತುಂಬ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ನೋಡ್ತಿರ್ಬೋದು ಸುಮಾರಷ್ಟು ವೆಹಿಕಲ್ಸ್ ಇದೆ. ಇಲ್ಲಿ ಬಂದ್ಬಿಟ್ಟು 2 ವೆರಿಟೋ ಇದೆ. ವೆರಿಟೋ ನಾನು ಈ ಕಲರಲ್ಲಿ ನೋಡೇ ಇಲ್ಲ ಸರ್ ಯಾವತ್ತೂ. ಎಸ್, ಇದು ಬಂದ್ಬಿಟ್ಟು ಕಸ್ಟಮ್ ಕಲರ್. ನಾವು ಆಕ್ಚುಲಿ ಲಾಸ್ಟ್ ಟೈಮ್ ನೋಡಿರ್ಬೋದು, ಒಂದು ವಿಡಿಯೋ ಮಾಡಿದ್ವಿ ನಾವು. ವಿ ಹ್ಯಾಡ್ ಪಿಕ್ಡ್ ಅಪ್ 73 E-Veritos. ಓಕೆ, 73 E-Veritos ತಗೊಂಡಲ್ಲಿ 2 ವೆಹಿಕಲ್ ನನ್ನ ಪರ್ಸನಲ್ ಯೂಸಿಗೆ ಅಂತ ನಾವು ಇಟ್ಕೊಂಡಿದ್ವಿ. ಸೊ ಆ ಪರ್ಸನಲ್ ಯೂಸ್ ವೆಹಿಕಲ್ ನಾವ್ ಏನ್ ಮಾಡಿದ್ವಿ, ಕಸ್ಟಮ್ ಪೇಂಟ್. ನಾರ್ಮಲ್ ಕಲರ್ ಯಾರು ರೋಡಲ್ಲಿ ಓಡಾಡುತ್ತೋ ಆ ಕಲರ್ ಬೇಡ, ನಂಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇಕು ಅಂತ ಲೈಲಾಕ್ ಕಲರ್ ಒಂದು ಮಾಡಿಸಿದ್ವಿ, ಆಮೇಲೆ ಒಂದು ಬ್ಲ್ಯಾಕ್ ಕಲರ್ ಮಾಡಿಸಿದ್ವಿ. ಸೊ ದಿಸ್ ಇಸ್ ಕಸ್ಟಮ್ ಪೇಂಟೆಡ್ E-Veritos. ಓಕೆ, ಯಾ. ಎಷ್ಟು ಓನರ್ ಇದು? These both vehicles are single owner. What we have here, kilometer, this has driven 55,000 kilometers. This vehicle has driven 65,000 change kilometers. Okay. Black color. So what all features will get in this car? ಏನೆಲ್ಲ ಫೀಚರ್ಸ್ ಬರುತ್ತೆ ಇದರಲ್ಲಿ? All power steering ಬರುತ್ತೆ, power windows, all power windows, power steering. ಎಲೆಕ್ಟ್ರಿಕ್ ಎಲ್ಲ ಆಟೋಮ್ಯಾಟಿಕ್, ಸೊ ಇಟ್ಸ್ ಜಸ್ಟ್ ಸಿಂಗಲ್ ಲೆಗ್ ಆಪರೇಷನ್. ಸಿಟಿ ಡ್ರೈವಿಂಗ್ ಮೋಸ್ಟ್ ಕಂಫರ್ಟಬಲ್. ನೋಡ್ಬೋದು ವೀಕ್ಷಕರೇ, ಬ್ರ್ಯಾಂಡ್ ನ್ಯೂ ಥರ ಇದೆ ಇಂಟೀರಿಯರ್ಸ್. ಇನ್ನೂ ಕೂಡ ಓನ್ಲಿ ನಿಮಗೆ 60,000 ಮತ್ತು 70,000 ಕಿಲೋಮೀಟರ್ ಡ್ರಿವನ್ ಅಂದರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ವೆಹಿಕಲ್ಸ್ ಅಂತ ಹೇಳಿ. ಟೈರ್ ಕಂಡೀಷನ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಯಾ, ಬ್ಲ್ಯಾಕ್ ಕಲರ್ ವೆಹಿಕಲ್ಗೆ ಬಂದ್ಬಿಟ್ಟು 65,000 ಓಡಿದೆ. ಎಕ್ಸ್ಪೆಕ್ಟಿಂಗ್ ಪ್ರೈಸ್ ಇಸ್ 4,50,000 rupees. ಓಕೆ. ಲೈಲಾಕ್ ಕಲರ್ ವೆಹಿಕಲ್ಗೆ ಎಕ್ಸ್ಪೆಕ್ಟಿಂಗ್ ಪ್ರೈಸ್ ಇಸ್ 55,000 ನೋಡಿದೆ, ಎಕ್ಸ್ಪೆಕ್ಟಿಂಗ್ ಪ್ರೈಸ್ ಇಸ್ 5 lakh rupees. ರೇಂಜ್ ಬಂದ್ಬಿಟ್ಟು ಅದೊಂದು ಕೇಳೋದು ಮರ್ತೀರಿ ನೀವು. ಹೌದು. ನಾನು ಅದು 165 ಕಿಲೋಮೀಟರ್ ಟೆಸ್ಟೆಡ್ ರೇಂಜ್ ಇದೆ. ಇದರಲ್ಲಿ ಟೆಸ್ಟೆಡ್ ರೇಂಜ್ ಇಸ್ 100 to 120 kilometers per charge. ಓಕೆ. ಇನ್ ದ E-Veritos. ಅಂದ್ರೆ ನ್ಯಾನೋದಲ್ಲೇ ಈ ಒಂದು E-Veritoಗಿಂತ ಜಾಸ್ತಿ ಬರುತ್ತೆ. ಕರೆಕ್ಟ್, ಹೌದು. ಮೈಲೇಜ್ ಅಥವಾ ರೇಂಜು. ಸೊ ನೋಡ್ಬೋದು ವೀಕ್ಷಕರೇ, ನ್ಯಾನೋ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂತ ಹೇಳಿದ್ರೆ, ನ್ಯಾನೋ ಬಂದು ರೇರ್ ವೀಲ್ ಡ್ರೈವ್ ವೆಹಿಕಲ್. ಎಕ್ಸಾಕ್ಟ್ಲಿ, ಇದು ಫ್ರಂಟ್ ವೀಲ್ ಡ್ರೈವ್ ವೆಹಿಕಲ್. ಸ್ಮಾಲೆಸ್ಟ್ hatchback which comes with the rear wheel drive. So don't forget to add the word Q-Test also. Yes. It is one of the Q-Test and the most easy to drive car in India today. ಓಕೆ, ನೆಕ್ಸ್ಟ್ ಇವಾಗ ವೀಕ್ಷಕರೇ, ನ್ಯಾನೋ ಅಂತೂ ನೋಡಿದ್ದೀರಾ ಎಷ್ಟು ವೆಹಿಕಲ್ಸ್ ಇದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೇ ಸುಮಾರಷ್ಟು ವೆಹಿಕಲ್ಸ್ ಪಾರ್ಕ್ ಆಗಿದೆ. ಕಸ್ಟಮರ್ಸ್ ಬಂದು ಬ್ಯಾಕ್ ಟು ಬ್ಯಾಕ್ ನೋಡ್ತಾನೆ ಇದ್ದಾರೆ. ಇವಾಗ E2O ಆಸ್ ವೆಲ್ ಆಸ್ E2O ಪ್ಲಸ್ ಎಷ್ಟು ವೆಹಿಕಲ್ಸ್ ಇದೆ ಬ್ರೋ? E2O pluses, I have currently about 4 vehicles. Okay. 4 vehicles currently left out in E2O plus. And ಬಿಟ್ಟರೆ ಮಹೀಂದ್ರ E-Verito ನಲ್ಲಿ 2 ವೆಹಿಕಲ್ ಅವೈಲೇಬಲ್ ಇದೆ. ಸೊ ಇನ್ನೊಂದು ಅದಕ್ಕಿಂತ ಮುಂಚೆ ಈ ಒಂದು E2O ಮತ್ತು E2O ಪ್ಲಸ್ಗೆ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳ್ಬಿಡಿ. E2O ಮತ್ತು E2O ಪ್ಲಸ್ಗೆ. E2O ಬಂದು ತೋರಿಸಿ ನೋಡಿ. E2O ಪ್ಲಸ್ ಇಲ್ಲಿ ನೋಡ್ತಾ ಇದ್ದೀರಾ ನೀವಿರೋದು, ಇದು E2O ಪ್ಲಸ್. 4 door. This has 4 doors. Okay. And 5-seater car. E2O ಬಂದ್ಬಿಟ್ಟು ಇದು E2O ಪ್ಲಸ್ ತೋರಿಸಿ. ಇವಾಗ E2O ಬರ್ತಾ ಇದೆ ನೋಡಿ, ಇದು E2O. This has just 2 doors. And rear seats are compact seats. ಅಂದ್ರೆ ಚೈಲ್ಡ್ ಸೀಟ್ಸ್ ತರ. ಚೈಲ್ಡ್ ಸೀಟ್ಸ್ ಫೋಲ್ಡ್ ಮಾಡಿ ಇಟ್ಟಿದೀವಿ ಇವಾಗ. ಓಕೆ. ಇದಕ್ಕೆ ಬರೋದು ಮೇನ್ಲಿ 2 door 2 seater ಅನ್ಬೋದು. ಹಿಂದ್ಗಡೆ ಬರೋದು ಬೇಬಿ ಸೀಟ್ಸ್. ಓಕೆ. ಸೊ ಅದೇ ಮೇಜರ್ ಡಿಫರೆನ್ಸ್ ಬಿಟ್ವೀನ್ E2O and E2O plus. ಸೊ E2O ಬಂದ್ಬಿಟ್ಟು ಎಷ್ಟು ಓನರ್ ವೆಹಿಕಲ್ಸ್ ನಿಮ್ಮ ಹತ್ರ ಇರೋದು? Single owner vehicles. All are single owner vehicles. All are single. ಎಷ್ಟು ಕಿಲೋಮೀಟರ್ ರೇಂಜ್ ಅಲ್ಲಿ ಡ್ರಿವನ್ ಆಗಿದೆ? I have E2Os starting from 7,000 8,000 driven, going up to 20,000 ಅಥವಾ 18,000 20,000 ಡ್ರಿವನ್ ವರೆಗೂ ನನ್ನ ಹತ್ರ E2O ಪ್ಲಸಸ್ ಅವೈಲೇಬಲ್ ಇದೆ. 20,000 ಕಿಲೋಮೀಟರ್ ಒಳಗಡೆ ಓಡಿರುವಂತಹ ಗಾಡಿಗಳು E2O ಪ್ಲಸ್ ನಿಮ್ಮ ಹತ್ರ ಇದೆ. ಎಸ್. ಸೊ E2Oಗೆ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್? E2O ಪ್ಲಸ್ಗೆ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್? E2Oಗೆ ಪ್ರೈಸ್ ಬಂದ್ಬಿಟ್ಟು ಎಕ್ಸ್ಪೆಕ್ಟಿಂಗ್ ಇಸ್ ಅಬೌಟ್
3 lakh rupees, 3,25,000 ಇಂದ ಸ್ಟಾರ್ಟಿಂಗ್ ಇದೆ. E2O ಪ್ಲಸಸ್ ಎಲ್ಲ 3,75,000, 4 lakh ಇಂದ ಸ್ಟಾರ್ಟಿಂಗ್ ಇದೆ. ನೆಗೋಷಿಯಬಲ್. ಎಸ್, ಸ್ಲೈಟ್ಲಿ ನೆಗೋಷಿಯಬಲ್. ಸಿನ್ಸ್ ವಿ ಆರ್ ಬಲ್ಕ್ ಬಯರ್ಸ್, ನಾವು ತುಂಬ ನೆಗೋಷಿಯೇಷನ್ ಮಾಡಲ್ಲ. ಒಬ್ಬೊಬ್ರು ಬರ್ತಾರೆ 50,000 ಕಮ್ಮಿ ಮಾಡಿ ಸರ್, 70,000 ಕಮ್ಮಿ ಮಾಡಿ ಸರ್ ಅಂತ. ನಾವು ಅಷ್ಟು ಮಾರ್ಜಿನ್ ಇಟ್ಕೊಳ್ಳಲ್ಲ. ಸಿನ್ಸ್ ನಾವು ಹೈ ವಾಲ್ಯೂಮ್ 100 ವೆಹಿಕಲ್ಸ್, 70 ವೆಹಿಕಲ್ಸ್ ಆ ಥರ ಪರ್ಚೇಸ್ ಮಾಡ್ತೀವಿ. ನಮಗೆ ಲೋ ಮಾರ್ಜಿನ್ ಇಟ್ಕೊಂಡ್ಬಿಟ್ಟು ವಾಲ್ಯೂಮ್ ಕಸ್ಟಮರ್ಸಿಗೆ ನಾವು ಕೇಟರ್ ಮಾಡ್ತೀವಿ. ಓಕೆ. ಸೊ ಹಾಗೆ ವೀಕ್ಷಕರೇ ನೋಡ್ತಿರ್ಬೋದು, ಇಷ್ಟೆಲ್ಲ ವೆಹಿಕಲ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. E2O ಕಂಡೀಷನ್ನು, E2O ಪ್ಲಸ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳಿ. ವಿತ್ ಪ್ರೊಜೆಕ್ಟರ್ LED ಹೆಡ್ಲ್ಯಾಂಪ್ಸ್ ಕೂಡ ಬರುತ್ತೆ ಇದರಲ್ಲಿ. ಹಾಗೆ ನಿಮಗೆ ಫೀಚರ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಕ್ಯೂಟಾಗಿ ಕಾಣುತ್ತೆ ಈ ವೆಹಿಕಲ್ಲು ಕೂಡ. ಈವನ್ ನಿಮಗೆ ಆಟೋಮೆಟಿಕ್ ORVMs ಕೂಡ ಬರುತ್ತೆ ಇದರಲ್ಲಿ, ಇಂಟರ್ನಲಿ ಅಡ್ಜಸ್ಟಬಲ್ಲು. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ E2O ಪ್ಲಸ್ಸು. ಸೊ ಹಾಗೆ ನೋಡ್ತಿರ್ಬೋದು, ರಿಮೋಟ್ ಲಾಕ್ ಕೂಡ ಬರುತ್ತೆ ಇದರಲ್ಲಿ. ಲಾಕು ಅನ್ಲಾಕು ರಿಮೋಟಲ್ಲೇ ಮಾಡ್ಬೋದು. ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ, ಚಿಲ್ಡ್ AC ಬರುತ್ತೆ. ಸೊ ಇದು ಕಂಡೀಷನ್ ಈ ಥರ ಇದೆ, ಚೆಕ್ ಮಾಡ್ಕೋಬೋದು. ಇಂಡಿವಿಜುವಲ್ ವೆಹಿಕಲ್ ತೋರ್ಸಕ್ಕೆ ಹೋಗ್ತಾ ಇಲ್ಲ, ಯಾಕೆಂತ ಹೇಳಿದ್ರೆ ಸುಮಾರಷ್ಟು ವೆಹಿಕಲ್ಸ್ ಇರೋದ್ರಿಂದ. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಲಕ್ಸುರಿ ವೆಹಿಕಲ್ಗೆ ಬಂದ್ಬಿಡೋಣ. ಒಂದು ನಿಮಿಷ, ಲಕ್ಸುರಿ ವೆಹಿಕಲ್ ಮೂವ್ ಮಾಡಕ್ ಮುಂಚೆ ಒಂದು ಕ್ವೆಶ್ಚನ್ ನೀವು ಮರ್ತಿದ್ದೀರಾ ಕೇಳೋದಕ್ಕೆ. ಈಗ ಎಲ್ಲರ ಕಸ್ಟಮರ್ಸ್ಗೂ ಒಂದು ಡೌಟ್ ಇರುತ್ತೆ, ಬ್ಯಾಟ್ರಿ ಹೆಲ್ತ್ ಆಗಿರ್ಬೋದು ಹೇಗಿರುತ್ತೆ, ಆಮೇಲೆ ಬ್ಯಾಟ್ರಿ ಕಂಡೀಷನ್ ಹೇಗಿರುತ್ತೆ ಅಂತ. ಇವೆಲ್ಲ ವೆಹಿಕಲ್ಸ್ 2 years ಯೂಸ್ ಮಾಡ್ಲಾರ್ದಂಗೆ ಸ್ಟಾಪ್ ಮಾಡಿತ್ತಲ್ಲ, ಅವಾಗ ಎಲ್ಲಾ ಬ್ಯಾಟ್ರೀಸ್ ನ ಡಿಸ್ಕನೆಕ್ಟ್ ಮಾಡ್ಬಿಟ್ಟು ಇಟ್ಟಿದೀವಿ. ಡಿಸ್ಕನೆಕ್ಟ್ ಮಾಡ್ಬಿಟ್ಟು ಇಟ್ಟಾಗ ನಿಮಗೆ ಫಾರ್ ಎಕ್ಸಾಂಪಲ್ 25% ನಿಲ್ಸಿರ್ತೀನಿ ಗಾಡಿನ. ಡಿಸ್ಕನೆಕ್ಟ್ ಮಾಡಿಟ್ಟಾಗ 2 ವರ್ಷ ಆದ್ಮೇಲೆ ಕನೆಕ್ಟ್ ಮಾಡಿದ್ರೆ 25% ಇರುತ್ತೆ. ಸೊ ಬ್ಯಾಟ್ರಿ ಹೆಲ್ತ್ ಆಫ್ ಆಲ್ ದ vehicles are 100%. ನಾವು ಅದನ್ನ ಟೆಸ್ಟ್ ಮಾಡ್ಬಿಟ್ಟೆ ತಗೊಂತೀವಿ. ಬ್ಯಾಟ್ರಿ ಕಂಡೀಷನ್ 100% ಇದೆ, ಅದನ್ನ ಹೇಳ್ಬಿಟ್ಟೆ ನಾವು ಕಸ್ಟಮರ್ಗೆ ನಾವು 90 to 100%, 100% ಬ್ಯಾಟ್ರಿ ಹೆಲ್ತ್ ಆಫ್ ಆಲ್ ದ ವೆಹಿಕಲ್ಸ್. ಸೊ ಅಂದ್ರೆ ಏನು ಕ್ಲೈಮ್ ರೇಂಜ್ ಇರುತ್ತೆ ಅದೆಲ್ಲ ಬಂದೇ ಬರುತ್ತೆ 100%. ನಾನು ಕ್ಲೈಮ್ ರೇಂಜ್ ಹೇಳಿದ್ದು ARA ಹೇಳಿದ್ದು 200 km ಫಾರ್ ನ್ಯಾನೋ. ನಾನು ಟೆಸ್ಟೆಡ್ ರೇಂಜ್ 165 ಹೇಳಿದ್ದೀನಿ ನಿಮಗೆ, 160, 165. ಸೊ ದಟ್ ಈಸ್ ಆರ್ ಸೆಲ್ಫ್ ಟೆಸ್ಟೆಡ್ ರೇಂಜ್. ಐ ಕುಡ್ ಹ್ಯಾವ್ ಟೋಲ್ಡ್ 200 ಆಲ್ಸೋ, 200 km ಅಂತ ನಾನು ಹೇಳಿಲ್ಲ. ನಮ್ಮ ಸೆಲ್ಫ್ ಟೆಸ್ಟೆಡ್ ರೇಂಜ್ 100 to 165, ಸಾರಿ 160 to 165 ಅಂತ. ಇನ್ನೊಂದು ಕ್ವಶನ್, ಲೋನ್ ಅವೈಲೇಬಲ್ ಇದೆಯಾ ನಿಮ್ಮ ಹತ್ರ? ಎಸ್, ಲೋನ್ ಅವೈಲೇಬಲ್ ಇದೆ, ಬಟ್ ಒಂದು ಸ್ಮಾಲ್ ಚೇಂಜ್ ಇದೆ ಇಲ್ಲಿ. ಸೆಕೆಂಡ್ ಹ್ಯಾಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಮೇಲೆ ಎಲ್ಲ ಬ್ಯಾಂಕರ್ಸ್ ಫಂಡ್ ಮಾಡ್ತಾ ಇಲ್ಲ ಇವತ್ತಿನ ದಿವಸ. ಪ್ರೀ ಓನ್ಡ್ ವೆಹಿಕಲ್ಸ್, ಬ್ರ್ಯಾಂಡ್ ನ್ಯೂ ವೆಹಿಕಲ್ಸಿಗೆ ಮಾತ್ರ ಫಂಡಿಂಗ್ ಮಾಡ್ತಾ ಇದ್ದಾರೆ. ಸೊ ನಾವೇನು ಮಾಡಿದ್ದೀವಿ, ಒಂದು ಚಿಕ್ಕ ಆಲ್ಟರ್ನೇಟಿವ್ ಅಂದರೆ, ಅಕಸ್ಮಾತ್ ಕೆಲವೊಂದು ಕಸ್ಟಮರ್ಸಿಗೆ ಲೋನ್ ಥ್ರೂ ಹೋಗ್ತೀವಿ ಅಂತ ಅಂದರೆ, ವಿ ಟೇಕ್ ಅ ಬುಕಿಂಗ್, ವಿ ಬ್ಲಾಕ್ ದ ಕಾರ್ ಆನ್ ದ ಕಸ್ಟಮರ್ಸ್ ನೇಮ್. ಬ್ಲಾಕ್ ಮಾಡಿಬಿಟ್ಟು ಅವ್ರ ಹೆಸರು ಮೇಲೆ ನಾವು ಒಂದು ಪರ್ಸನಲ್ ಲೋನ್ ರೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ನಮ್ಮ ಬ್ಯಾಂಕ್ ಜೊತೆ ಟೈಅಪ್ ಇದೆ, ಒಂದು ಪರ್ಸನಲ್ ಲೋನ್ ರೇಸ್ ಮಾಡಿಸ್ಕೊಡ್ತೀವಿ. ಅವ್ರ ಪರ್ಸನಲ್ ರಿಲೀಸ್ ಆದಮೇಲೆ ವೆಹಿಕಲ್ಗೆ ಪೇಮೆಂಟ್ ಮಾಡಿ ತೊಗೊಂಡು ಹೋಗಬಹುದು. ಫುಲ್ ಕೂಡ ಆಗ್ಬೋದು ಪರ್ಸನಲ್? ಎಸ್, ಫುಲ್ ಅಮೌಂಟು ಆಗ್ಬೋದು, ನಿಮ್ಮ ಎಲಿಜಿಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ವೀಕ್ಷಕರು ನೆಕ್ಸ್ಟ್ ನೋಡ್ತಿರ್ಬೋದು, ಮರ್ಸಿಡೀಸ್ ಸಿ ಕ್ಲಾಸ್ ಕೂಡ ಇದೆ ಇಲ್ಲಿ. ಈ ಕ್ಲಾಸ್ E220D. E220D ನೋಡ್ತಿರ್ಬೋದು ವೀಕ್ಷಕರೇ, ಬ್ರ್ಯಾಂಡ್ ನ್ಯೂ ಥರ ಕಾಣ್ತಾ ಇದೆ ವೆಹಿಕಲ್ಲು. ಇದೇ ಥರ ಲಕ್ಸುರಿ ವೆಹಿಕಲ್ಸ್ ಎಷ್ಟಿದೆ ನಿಮ್ಮ ಹತ್ರ? ಕ್ಲೋಸ್ ಟು 14 ವೆಹಿಕಲ್ಸ್ ನಮ್ಮ ಹತ್ರ. 14 ವೆಹಿಕಲ್ಸ್ ಇದೆ, ಡಿಫ್ರೆಂಟ್. ಈಗ ಈ ಕ್ಲಾಸ್ ಅಲ್ಲೇ 3 ಕ್ಲಾಸ್ ಇದೆ, ಮಿನಿ ಕೂಪರ್ ಇದೆ, ಪಾಶಾ ಇದೆ. ಸೂಪರ್. ಎಸ್ ಸರ್, ಈ ಗಾಡಿ ಬಗ್ಗೆ ಮಾಹಿತಿ ಕೊಡಿ ನಮಗೆ. ಎಸ್, ಸೊ ದಿಸ್ ಇಸ್ ಬೇಸಿಕಲಿ 2020 model what we see here, just driven 25,000, single handedly, single owner use vehicle. And you can see it's when it's Mercedes Benz, it's loaded with all kinds of features. Yes, soft closing doors ಇದೆ, ambient lighting ಇದೆ. ಇವನ್ ನಿಮಗೆ ನಾಲ್ಕು ಸೀಟು ಕೂಡ ಎಲೆಕ್ಟ್ರಾನಿಕಲಿ ರಿಕ್ಲೈನಬಲ್, ಅಡ್ಜಸ್ಟಬಲ್. ರೇರ್ ಸೀಟ್ಸ್ ಕೂಡ ರಿಕ್ಲೈನಬಲ್. ನೋಡಿ ಇಲ್ಲಿ ಮೆಮೊರಿ ಸೀಟ್ಸ್ ಅದು ಕೂಡ ನೋಡ್ತಿರ್ಬೋದು, ರಿಕ್ಲೈನ್ ಆಗುತ್ತೆ ಇಲ್ಲಿ ಸೀಟು. as soon as I press ರಿಕ್ಲೈನ್ ಆಗುತ್ತೆ ಸೀಟ್. ಎಸ್ ಕಂಪ್ಲೀಟ್ಲಿ ರಿಕ್ಲೈನ್ ಆಗುತ್ತೆ. That is what we pay for luxury. Yes. Soft closing doors ಇದೆ, ಇದನ್ನ ತೋರಿಸಿ ನೋಡಿ ನಾನು. ಸೊ ಇದು ಎಷ್ಟು ಓನರ್ ವೆಹಿಕಲ್ ಸರ್? ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್, 25,000 ಕಿಲೋಮೀಟರ್ ಡ್ರಿವನ್. ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಥರ ಇದೆ ವೆಹಿಕಲ್ಲು. ಬೂಟ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ದಿಸ್ ಇಸ್ ಪ್ಯೂರ್ ಲಕ್ಸುರಿ ಅಂತ ಹೇಳ್ಬೋದು ನಾವು. ಅಬ್ಸಲ್ಯೂಟ್. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್? ಈ ಒಂದು ಎಕ್ಸ್ಪೆಕ್ಟಿಂಗ್ ಪ್ರೈಸ್ ಇಸ್ 55 lakhs, ಸ್ಲೈಟ್ಲಿ ನೆಗೋಷಿಯಬಲ್. ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲ ಕೂಡ ಲೆಸ್ ಡ್ರಿವನ್ ವೆಹಿಕಲ್ಸು ಆ್ಯಂಡ್ ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್ಸನ್ನೇ. ಎಸ್ಪೆಷಲಿ ನ್ಯಾನೋ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಸೊ ನ್ಯಾನೋ ಎಲೆಕ್ಟ್ರಿಕಲ್ ಇತ್ತು ಅಂತ ಹೇಳಿ ಇವತ್ತೇ ಗೊತ್ತಾಗಿದ್ದು ನನಗೆ. ಆ್ಯಂಡ್ ತುಂಬ ಒಂಥರ ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಇದೆ ಇದರಿಂದ. ಸೊ ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.